Hey everyone, welcome back to my channel Chaitanya Vlogs. Guys, ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದ್ರೆ ಹುಣಸಮನೆಯಲ್ಲಿ ಲೊಕೇಟ್ ಆಗಿರುವ ಸ್ಪಾರೋ ಸ್ಪೈ ಅನ್ನೋ ಫುಡ್ ಟ್ರಕ್ ಹತ್ರ ಬಂದಿದ್ದೀನಿ. ಸೊ ಇಲ್ಲಿ ಏನೇನು ಸಿಗುತ್ತೆ ಅಂತ ಮೆನ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಸ್ಪೆಷಲ್ ಡಿಶ್, ಇದು ರೀಸೆಂಟ್ ಆಗಿ ಓಪನ್ ಆಗಿರೋದು. ಸೊ ನಾನು ಅದಕ್ಕೆ ಇಲ್ಲೆಲ್ಲ ಏನೇನು ಸಿಗುತ್ತೆ ಅಂತ ಟ್ರೈ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ. ಅಂಡ್ ನನ್ನ ಜೊತೆ ಯಾರೆಲ್ಲ ಟ್ರೈ ಮಾಡಕ್ ಬಂದಿದ್ದಾರೆ ಅಂದ್ರೆ ಇವರ್ ಈಸ್ ಮೈ ಸ್ಕೂಲ್ ಫ್ರೆಂಡ್ ಮನು ಅಂತ. ಹಾಯ್. ಅಂಡ್ ನನ್ನ ತಂಗಿ ಮತ್ತೆ ಕ್ಯಾಮ್ರಾ ಹಿಂದೆ ಇದ್ದಾರೆ ತಾರುಣ್ಯ. ಗೈಸ್ ನಾವು ಇಷ್ಟೆಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ರಿವ್ಯೂ ಕೊಡ್ತೀನಿ. ಅಂಡ್ ಗೈಸ್ ನಾನು ಸ್ವಲ್ಪ ಬೇಗ ಬಂದಿದ್ದೀನಿ, ಯಾಕಂದ್ರೆ ಯೂಶಲಿ ಇಲ್ಲಿ ತುಂಬಾ ಕ್ರೌಡ್ ಆಗ್ಬಿಡ್ತಾರೆ 7:30 ಆದ್ಮೇಲೆ. ಅದಕ್ಕೆ ನಾನು ಇವಾಗ ಇವಾಗ ಇನ್ನು 6:30 ಆಗಿದೆ. ಸೊ ಅದಕ್ಕೆ ಬಂದು ಟ್ರೈ ಮಾಡೋಣ ಅಂತ ಬೇಗ ಬಂದಿದ್ದೀನಿ. ಅಂಡ್ ಇನ್ ಸ್ವಲ್ಪ ಹೊತ್ತಿಗೆ ಜನ ಸ್ಟಾರ್ಟ್ ಆಗ್ತಾರೆ, ಅವ್ರು ಬಂದ ತಕ್ಷಣ ಅವ್ರ ಹತ್ರ ರಿವ್ಯೂಸ್ ಇಸ್ಕೊಳ್ಳೋಣ. ಅಂಡ್ ಗೈಸ್ ತುಂಬಾ ಹೈಜೀನ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ ಇಲ್ಲಿ. ಆಕ್ಚುಲ್ ಆಗಿ ನಾನು ಆಗ್ಲಿಂದ ಅಬ್ಸರ್ವ್ ಮಾಡಿದ ಹಾಗೆ ಎಲ್ಲರೂ ಪಾರ್ಸಲೇ ಪ್ರಿಫರ್ ಮಾಡ್ತಿದ್ದಾರೆ, ಯಾರು ಇಲ್ಲಿ ತಿಂತಿಲ್ಲ. ಸೊ ಸ್ವಲ್ಪ ಜನ ಬಂದ್ಮೇಲೆ ಅವ್ರ ಹತ್ರ ರಿವ್ಯೂ ಕೇಳ್ತೀನಿ. ಆಲ್ಮೋಸ್ಟ್ ಟೇಸ್ಟ್ ಸಕ್ಕತ್ತಾಗಿದೆ ಅಂತ ರಿವ್ಯೂ ಎಲ್ಲರೂ ಹೇಳಿದ್ದಾರೆ. ಸೊ ಅವ್ರು ಬಂದ್ಮೇಲೆ ರಿವ್ಯೂ ಕೇಳ್ತೀನಿ. ತುಂಬಾ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ, ಅದು ಗ್ಲಿಮ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಜನಗಳ ರೆಸ್ಪಾನ್ಸ್ ಹೇಗಿದೆ ಅಂತ ನಮ್ಮ ಅಣ್ಣನ ಕೇಳೋಣ ಬನ್ನಿ. ಜನದ ರೆಸ್ಪಾನ್ಸ್ ಚೆನ್ನಾಗಿದೆ. ಡೈಲಿ 1 ವೀಕ್ ಆಯ್ತು ನಮ್ದು ಅಷ್ಟೇ ಓಪನ್ ಆಗಿ. ರೆಗ್ಯುಲರ್ ಕಸ್ಟಮರ್ಸೇ ನಮ್ಗೆ ಆಲ್ಮೋಸ್ಟ್ ಒಂದು 15 to 20 ಮೆಂಬರ್ಸ್ ಆಗಿದ್ದಾರೆ. ಜನರು ಏನು ಹೇಳ್ತಾರೆ ಅಂದರೆ ನಿಮ್ಮದು ಒಂದು ಸರಿ ತಿಂದಮೇಲೆ ಪದೇ ಪದೇ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ, ಅದಕ್ಕೆ ಬರ್ತಾ ಇರ್ತೀವಿ ನಾವು ಯಾವಾಗಲೂ ಅಂತಾರೆ. ನೀವು ಇನ್ನೂ ಒಂದು 15 ಮಿನಿಟ್ಸ್ ರೆಗ್ಯುಲರ್ ಕಸ್ಟಮರ್ ಸ್ಟಾರ್ಟ್ ಆಗ್ತಾರೆ, ನೀವು ಅವ್ರನ್ನೇ ಕೇಳ್ಬೋದು ಹೆಂಗಿರುತ್ತೆ ಅಂತ. ನಾವು ಹೇಳೋದಕ್ಕಿಂತ ಅವೆಲ್ಲ ಫುಡ್ಡೆಲ್ಲ ಪ್ರಿಪೇರ್ ಮಾಡೋದು ನೀವು ಒಳಗಡೆ ಬಂದು ನೋಡಿದಾಗೆ ಅನಿಸುತ್ತೆ ನಾವು ಎಷ್ಟು ಕ್ಲೀನಾಗಿ ಪ್ರಿಪೇರ್ ಮಾಡ್ತೀವಿ, ಎಷ್ಟು ಹೈಜೆನಿಕ್ ಕಾಪಾಡ್ತೀವಿ ಅಂತ. ನೀವು ಇನ್ನೊಂದ್ಸರಿ ಬಂದು ಜನ ಬಂದಾಗ ಒಂದ್ಸರಿ ಇನ್ನೊಂದ್ಸರಿ ತೊಗೊಳ್ಳಿ. ನೀವು ಬನ್ನಿ, ಯಾರನ್ನ ಬಂದು ಟೇಸ್ಟ್ ಮಾಡಿ. ನಾವು ಹೇಳೋದಕ್ಕಿಂತ ನೀವು ಬಂದು ಟೇಸ್ಟ್ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ನಮ್ಮದು ಬರ್ಗರ್ ಆಗಲಿ ಎಲ್ಲ ಪ್ರಾಡಕ್ಟು ಚೆನ್ನಾಗಿದೆ, ರೀಸನಬಲ್ ರೇಟ್ ಇದೆ. ನಾವು ಒಂದು ಬೆಸ್ಟ್ ಪ್ರೈಸಲ್ಲಿ ಕೊಡಬೇಕು, ಒಳ್ಳೆ ಫುಡ್ ಕೊಡಬೇಕು, ಕ್ವಾಂಟಿಟಿ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ. ನೋಡಿ ಬಂದು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಎಲ್ಲರೂ ಕರ್ಕೊಂಡ್ಬನ್ನಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಅವರು ಜನಗಳ ರೆಸ್ಪಾನ್ಸ್ ಹೇಗಿದೆ ಅಂತ ಅವ್ರ ಕೈಯಲ್ಲೇ ಮಾತಾಡ್ತಿದ್ದೀನಿ. ಸೊ ಇನ್ಸನ್ ಕೋಟಲ್ಲಿ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾರೆ ಅಂಡ್ ಅವ್ರ ಹತ್ರನೂ ಕೇಳಿಸ್ತೀನಿ ರಿವ್ಯೂ ಹೇಗಿದೆ. ಅಂಡ್ ಗೈಸ್ ಇದು ಚಿಕನ್ ಡಬಲ್ ಪಾರ್ಟಿ ಅಂಡ್ ವೆಜ್ ಫಿಂಗರ್ಸ್ ಇದ್ದು. ಬನ್ನಿ ಈಗ ಟೆಸ್ಟ್ ಅಲ್ಲಿ ರಿವ್ಯೂ ಹೇಳೋಣ ಕಸ್ಟಮರ್ಸ್ ಅಂಡ್ ಇವ್ರ ಹತ್ರ ರಿವ್ಯೂ ಕೇಳೋಣ ಹೇಗಿದೆ ಅಂತ. ಇಟ್ಕೊಳ್ಳಿ ಮಾಹಿತಿ. ಹಾಯ್ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ರೆಗ್ಯುಲರ್ ಆಗಿ ಬಂದರೆ ಚಿಲ್ಲಿ ಗೋವಾ ಸೆಕೆಂಡ್ ಟೈಮ್ ಇದು ಟ್ರೈ ಮಾಡ್ತಾ ಇದ್ದೀನಿ. ಚಿಲ್ಲಿ ಗೋವಾ ಚೆನ್ನಾಗಿದೆ. ಮತ್ತು ಇದು ಚಿಕನ್ ಕ್ಲಾಸಿಕ್ ಆರ್ಡರ್ ಮಾಡಿ ಚಿಕನ್ ನಗೆಟ್ಸ್ ಅಂತೂ ರೆಗ್ಯುಲರ್ ತೊಗೊತೀನಿ. ಚೆನ್ನಾಗಿದೆ. ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಅಷ್ಟೇ. ಬಂದು ವಿಸಿಟ್ ಮಾಡಿ ಅಂತ ಹೇಳಿ. ಓಕೆ, ಎಲ್ಲರೂ ಬಂದು ಒಂದ್ಸತಿ ವಿಸಿಟ್ ಮಾಡಿ. ಸ್ಪಾರೋ ಸ್ಪೈ ಅಂದ್ಬಿಟ್ಟು ಒಂದು ಸ್ಮಾರ್ನಹಳ್ಳಿ ಭಗಿನಿ ಹೋಟೆಲ್ ಪಕ್ಕದಲ್ಲೇ ಇದೆ. ಒಂದು ಎಲ್ಲರೂ ಟ್ರೈ ಮಾಡಬೇಕು. ನೀವು ಸತಿ ಟ್ರೈ ಮಾಡಿ ಟೇಸ್ಟ್ ಆಗಿದೆ ಅಂತ ಎಲ್ಲರೂ ರಿವ್ಯೂ ಕೊಡಬೇಕು. ಥ್ಯಾಂಕ್ ಯು. ಅಂಡ್ ಗೈಸ್ ನಾವಿಷ್ಟೆಲ್ಲ ಆರ್ಡರ್ ಮಾಡಿದೀವಿ, ಇನ್ನೂ ಬರೋದಿದೆ. ಬಂದು ಟೇಸ್ಟ್ ಆಗಿದೆ ಅಂತ ಹೇಳ್ತೀವಿ. ಇಲ್ಲಿ ರಿವ್ಯೂಸ್ ನಡೀತಿದೆ. ಪಾಪ್ಕಾರ್ನ್ ಹೇಗಿದೆ? KFC ಅಲ್ಲಿ ಪಾಪ್ಕಾರ್ನ್ ಬರುತ್ತಲ್ಲ, ಟೇಸ್ಟ್ ನೋಡಿದಾಗ ಅದೇ ಒಂಥರ, ಇದೇನೋ ಒಂಥರ ಅವರು ಅದ್ರ ಮೇಲೆ ಒಂಥರ ಸ್ಪೈಸಸ್ ಹಾಕಿದ್ದಾರೆ. ಅದೇ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಸ್ ಅಲ್ಲಿ ಫ್ಲೇವರ್ ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಮನು ನೀನು ಚೆನ್ನಾಗಿದ್ಯಾ? ಪಾಪ್ಕಾರ್ನ್ ತಿಂದ ಇನ್ನ ಬರ್ಗರ್ ಟ್ರೈ ಮಾಡ್ಬೇಕು. ಪಾಪ್ಕಾರ್ನ್ ಸಕ್ಕದಾಗಿದೆ ಅಂದ್ರೆ ಬರ್ಗರ್ ಇನ್ನ ಚೆನ್ನಾಗಿರುತ್ತೆ, ಟ್ರೈ ಮಾಡೋಣ. ಗೈಸ್ ನಾನು ತುಂಬಾ ಅದ್ರ ಬರ್ಗರ್ ಟ್ರೈ ಮಾಡಿದ್ದೀನಿ. ಇಲ್ಲಿ ಇಷ್ಟ ಆಗಿದೆ ತರ ನನಗೆ ಎಲ್ಲೂ ಇಷ್ಟ ಆಗಿಲ್ಲ. ಸಕ್ಕದಾಗಿದೆ ಟೇಸ್ಟು. ಆನೆಸ್ಟ್ ರಿವ್ಯೂ ಕೊಡ್ತಾ ಇದೀನಿ. ನಮ್ದು ಅಂಗಡಿ ಆ ಥರ ಏನಿಲ್ಲ, ನಿಜವಾಗ್ಲೂ ಸೂಪರ್ ಆಗಿದೆ.
ಎಲ್ಲಾರು ಒಂದ್ಸಲ ಬಂದು ಟ್ರೈ ಮಾಡಿ. ನಿಮ್ ರಿವ್ಯೂ ಏನಿದೆ ಅಂತ ಅದನ್ನ ನೋಡಿ. ಒಂದ್ಸಲ ತಿಂದ್ಮೇಲೆ ಪಕ್ಕ ಇನ್ನೊಂದ್ಸಲ ಬಂದು ತಿಂದೇ ತಿಂತೀರಾ, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು. ಆನೆಸ್ಟ್ ಆಗಿ ಹೇಳ್ತಿದ್ದೀನಿ ಗೈಸ್, ಬರ್ಗರ್ ಅಂತೂ ಸೂಪರ್ ಆಗಿದೆ, ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು. ಅಂಡ್ ಇದು ರೋಲ್ ತಿಂತಿದ್ದೀನಿ, ನೆಕೆಡ್ ರೋಲ್ ಅಲ್ವಾ? ಅಲ್ಲ, ಕ್ರಿಸ್ಪಿ ನೆಕೆಡ್ ರೋಲ್. ಯಾ, ಆಕ್ಚುಲ್ ಆಗಿ ಕ್ರಿಸ್ಪಿ ಆಗಿ ಸಕ್ಕತ್ತಾಗಿದೆ, ಟೇಸ್ಟ್ ಮಾತ್ರ ಮಸ್ಟ್ ಟ್ರೈ. ಎಲ್ಲ ಸಕ್ಕತ್ತಾಗಿದೆ, ಎಲ್ಲಾನು ಬಂದು ಟ್ರೈ ಮಾಡಿ. ಅಂಡ್ ಕಮೆಂಟ್ ಅಲ್ಲಿ ಚೆನ್ನಾಗಿದೆ ಇಲ್ಲ ಅಂತಾರೆ ಆನೆಸ್ಟ್ ಆಗಿ ರಿವ್ಯೂ ಕೊಡಿ, ಪರವಾಗಿಲ್ಲ. ಈ ಕಡೆ ರೋಡಲ್ಲಿ ಯಾರಾದ್ರೂ ಓಡಾಡ್ತಿದ್ರೆ ಬಂದು ಮಸ್ಟ್ ವಿಸಿಟ್ ಸ್ಪ್ಯಾರೋಸ್ ಪೈ ಅಂತಾನೆ ಹೇಳ್ಬೋದು. ವಿಸಿಟ್ ಮಾಡಿ ರಿವ್ಯೂ ಹೇಳಿ. ಇವ್ರ ಜೊತೆ ಬಂದ್ರೆ ನಮ್ಗೆ ಹಬ್ಬ ಲಾಟ್ರಿ ಇನ್ನ ನೆಕ್ಸ್ಟ್ ಫುಡ್ ಬ್ಲಾಗ್ ಮಾಡು, ನಮ್ನೆ ಕರ್ಕೊಂಡು ಹೋಗು ರಿವ್ಯೂ ಕೇಳಕ್ಕೆ. ನಾವೇ ತಿನ್ಬಿಟ್ಟು ನಾವೇ ರಿವ್ಯೂ ಹೇಳ್ತೀವಿ, ಏನಂತೀಯ? ಡನ್. ನಮ್ನೆ ಕರ್ಕೊಂಡು ಗೈಸ್ ಲಾಸ್ಟ್ ಅಂಡ್ ಫೈನಲ್ ನಕೆಟ್ಸ್ ಆರ್ಡರ್ ಮಾಡಿದೀವಿ. ಎಲ್ಲಾನು ವಿಡಿಯೋಗೆ ಎಷ್ಟು ನಾನು 1 ಬೈಟ್ ತಗೊಂಡೆ ಅಷ್ಟೇ. ಎಲ್ಲ ಇಲ್ಲಿದ್ದಾರೆ, 4 ಜನ ಖಾಲಿ. ಅಷ್ಟು ಸಕ್ಕತ್ತಾಗಿದೆ. ನಾನು ನಮ್ದೇ ಅಂಗಡಿ ಆತರ ಎಲ್ಲ ಪ್ರಮೋಟ್ ಮಾಡ್ತಾನೆ ಇಲ್ಲ, ಮಸ್ಟ್ ಟ್ರೈ ಅಂತಾನೆ. ಬರ್ಗರ್ ಅಂತೂ ಮಸ್ಟ್ ಆಗಿದೆ. ಪಾಪ್ಕಾರ್ನ್ ಅಷ್ಟೇ, ನಾನು ಯಾವ್ದು KFC ತಿಂದಿಲ್ಲ, ಡೊಮಿನೋಸ್ ತಿಂದಿಲ್ಲ. ಡೊಮಿನೋಸ್ ಪಾಪ್ಕಾರ್ನ್ ಸಿಗಲ್ಲ, KFC ತಿಂದಿಲ್ಲ. ಸಕ್ಕತ್ತಾಗಿತ್ತು. ಮನುಗೆ ಆಕ್ಚುಲಿ ಅದೇ ಇಷ್ಟ ಆಗಿದೆ. ಸಾಸ್ ಗೈಸ್ ಅವರು. ಇದು ಸಾಸು ಟೊಮೆಟೊ ಸಾಸ್ ಅಲ್ಲ, ಅಲ್ಲ ಬೇರೆ ಸಮಥಿಂಗ್ ಯಾವ್ದೋ ಸಾಸು. ಸಕ್ಕತ್ತಾಗಿದೆ ಸಾಸ್, ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿದೆ. ಸಾಸ್ ಚೆನ್ನಾಗಿದೆ. ಅಂಡ್ ಇದನ್ನ ರಿವ್ಯೂ ಹೇಳ್ಬಿಡ್ತೀನಿ, ಅವ್ರ ಕೈ ಕೊಟ್ರೆ ನಂಗೆ ಸಿಗಲ್ಲ ಅದಕ್ಕೆ. ಸಕ್ಕತ್ತಾಗಿದೆ. ಕೊಟ್ರೆ ಎಲ್ಲ ತಿಂತೀನಿ, ಬಟ್ ಇಲ್ಲಿ ಕಾಯ್ಕೊಂಡಿರೋದು ನೋಡ್ರಿ, ಹಿಂಗ್ ಕಾಯ್ತವ್ರೆ. ಕೊಟ್ರೆ ಸಾಕು, ಬಾಸ್ಕೊಂಡ್ಬಿಡ್ತಾರೆ ಈಗ. ಯಾ ಗೈಸ್, ಕೊಟ್ಟಿಲ್ಲ ಅದು ಬಾಸ್ಕೊಂತೀವಿ. ಅಂಡ್ ಯಾ ಗೈಸ್, ನೋಡಿದ್ರಲ್ಲ ನೀವೇ ಹೇಗೆ ಟೇಸ್ಟ್ ಎಲ್ಲ ಇತ್ತು ಅಂತ. ಸೊ ಯಾರು ಕ್ಯಾಮ್ರಾ ಮುಂದೆ ಬರೋಕ್ಕೆ ಕಂಫರ್ಟಬಲ್ ಇರಲಿಲ್ಲ, ಯೂನಿಫಾರ್ಮ್ ಅಲ್ಲಿ ಇದ್ದೀನಿ ಹಾಗೆ ಹೇಗೆ ಅಂತ ಹೇಳ್ತೀರಿ. ಸೊ ನಾನು ಅವ್ರದೆಲ್ಲ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ. ಸೊ ನಾವೆಲ್ಲ ತಿಂದ್ಬಿಟ್ಟು ನನಗೆ ಸಿಕ್ಸಿಲ್ಲ, ನೀವೇ ನೋಡಿದ್ದೀರಾ ಹೇಗಿತ್ತು ಅಂತ, ನಿಮ್ಗೆ ಗೊತ್ತಿರುತ್ತೆ. ಅಂಡ್ ಇದು ಲೊಕೇಟ್ ಆಗಿರೋದು ಬಂದು ಹುಣಸಮನಹಳ್ಳಿ, ದೇವನಹಳ್ಳಿ ಏರ್ಪೋರ್ಟ್ ಸರ್ವಿಸ್ ರೋಡ್, ಸ್ಪ್ಯಾರೋಸ್ ಪೈ ಅಂತ. ಸೊ ಬಂದು ವಿಸಿಟ್ ಮಾಡಿ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ. ಅಂಡ್ ಯಾ ಗೈಸ್, ಇದು ನನ್ನ ಫಸ್ಟ್ ವಿಡಿಯೋ ಫುಡ್ ರಿವ್ಯೂ ಮಾಡ್ತಾರೆ, ಅದು ಹೊಸದಾಗಿ ಟ್ರೈ ಮಾಡಿದೀನಿ. ಅಂಡ್ ಯಾ ಚೆನ್ನಾಗಿತ್ತು ಎಲ್ಲಾನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಆನ್ ಅದರ್ ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.